ಒಂದು ಸುಂದರವಾದ ಹಸಿರು ಹಳ್ಳಿ. ಅಲ್ಲಿ ರತನ್ ಎಂಬ 10 ವರ್ಷದ ಬಾಲಕ ವಾಸವಾಗಿದ್ದ. ರತನ್ ಅಪ್ಪಟ ಹಳ್ಳಿ ಹೈದ. ತಲೆಯಲ್ಲಿ ಒಂದು ಸಣ್ಣ ಜುಟ್ಟು, ಮುಖದಲ್ಲಿ ಯಾವಾಗಲೂ ಮಂದಹಾಸ, ಕೈಯಲ್ಲೊಂದು ಮರದ ಗಿಲಿಗಿಲಿ ಆಟಿಕೆ. ಅವನಿಗೆ ಪ್ರಕೃತಿಯೇ ಬೆಸ್ಟ್ ಫ್ರೆಂಡ್. ರತನ ದಿನ ಶುರುವಾಗುವುದೇ ಕೋಳಿಯ ಕೂಗಿನಿಂದ. ಸೂರ್ಯ ಇನ್ನು ಬೆಟ್ಟದ ಹಿಂದಿನಿಂದ ಇಣುಕಿ ನೋಡುವ ಮೊದಲೇ ರತನ್ ಎದ್ದು. ಮಕ್ಕಳು ಅಲಾರಂ ನೋಡಿ ಎದ್ದರೆ ರತನ್ ಹಕ್ಕಿಗಳ ಚಿಲಿಪಿಲಿ ಗಾನಕ್ಕೆ ಎದ್ದೇಳುತ್ತಿದ್ದ. ತನ್ನ ಪ್ರೀತಿಯ ಹಸು ಗೌರಿಯನ್ನು ಅಪ್ಪಿಕೊಳ್ಳುತ್ತಿದ್ದ. ಅಮ್ಮ ಕೊಟ್ಟ ಬಿಸಿ ರೊಟ್ಟಿ ಮತ್ತು ಬೆಣ್ಣೆಯನ್ನು ಸವಿದು ತನ್ನ ಗೆಳೆಯರಾದ ಭೀಮ ಮತ್ತು ಚಿನ್ನಿಯ ಜೊತೆ ಕೆರೆಯ ದಡಕ್ಕೆ ಓಡುತ್ತಿದ್ದ. ಒಮ್ಮೆ ಹಳ್ಳಿಯ ಕೆರೆಯ ನೀರು ಇದ್ದಕ್ಕಿದ್ದಂತೆ ಕಡಿಮೆಯಾಗತೊಡಗಿತು. ಹೊಲಗದ್ದೆಗಳಿಗೆ ನೀರಿಲ್ಲದೆ ರೈತರು ಚಿಂತಿತರಾದರು. ದೊಡ್ಡವರೆಲ್ಲರೂ ಪೇಟೆಯಿಂದ ಇಂಜಿನಿಯರ್ಗಳನ್ನು ಕರೆಯಿಸೋಣ ಎಂದು ಚರ್ಚಿಸುತ್ತಿದ್ದರು. ಆದರೆ ರತನ್ ಸುಮ್ಮನೆ ಕೂರಲಿಲ್ಲ. ತನ್ನ ಗೆಳೆಯರೊಂದಿಗೆ ಕೆರೆಯ ಮೇಲ್ಭಾಗಕ್ಕೆ ಹೋಗಿ ಪರಿಶೀಲಿಸಿದ. ಅಲ್ಲಿ ಹೂಳು ಮತ್ತು ಮರದ ಕೊಂಬೆಗಳು ಬಂದು ನೀರಿನ ಹರಿವನ್ನು ತಡೆದಿದ್ದವು. ರತನ್ ತನ್ನ ಸಣ್ಣ ಕೋಲಿನಿಂದ ಆ ಕಸವನ್ನು ತೆಗೆಯಲು ಪ್ರಯತ್ನಿಸಿದ. ಅವನ ಧೈರ್ಯ ನೋಡಿ ಉಳಿದ ಮಕ್ಕಳು ಕೈಜೋಡಿಸಿದರು. ಕಡೆಗೆ ನೀರು ಸರಾಗವಾಗಿ ಹರಿಯತೊಡಗಿತು. ಇದನ್ನು ನೋಡಿದ ಊರಿನ ಮುಖಂಡರು, ದೊಡ್ಡವರು ಮಾಡಲಾಗದ ಕೆಲಸವನ್ನು ಈ ಪುಟ್ಟ ರತನ್ ಚುರುಕುತನದಿಂದ ಮಾಡಿದ ಎಂದು ಮೆಚ್ಚಿಕೊಂಡರು. ರತನನಿಗೆ ಮೊಬೈಲ್ ಗೇಮ್ಗಳ ಅವಶ್ಯಕತೆ ಇರಲಿಲ್ಲ. ಅವನಿಗೆ ಮರದ ಮೇಲೆ ಹತ್ತುವುದು, ಟೈರ್ ಉರುಳಿಸುವುದು, ಮಳೆ ಬಂದಾಗ ಕಾಗದದ ದೋಣಿ ಬಿಡುವುದೇ ಅತಿದೊಡ್ಡ ಸೌಭಾಗ್ಯವಾಗಿತ್ತು. ಹಳ್ಳಿಯ ಜೀವನ ಅವನಿಗೆ ಕಲಿಸಿದ್ದು 2 ಮುಖ್ಯ ವಿಷಯಗಳು: ಪರಸ್ಪರ ಸಹಾಯ, ಯಾರಿಗೆ ಕಷ್ಟ ಬಂದರೂ ಇಡೀ ಹಳ್ಳಿ ಒಂದಾಗುತ್ತಿತ್ತು; ಪ್ರಕೃತಿ ಪ್ರೇಮ, ಗಿಡಮರಗಳನ್ನು ಪ್ರೀತಿಸಿದರೆ ಅವು ನಮಗೆ ನೆರಳು ಮತ್ತು ಹಣ್ಣನ್ನು ನೀಡುತ್ತವೆ ಎಂಬ ಅರಿವು ಅವನಲ್ಲಿತ್ತು. ಸೂರ್ಯ ಮುಳುಗುವಾಗ ರತನ್ ಹಸುವಿನ ಬೆನ್ನ ಮೇಲೆ ಕುಳಿತು ಮನೆಗೆ ಮರಳುತ್ತಿದ್ದ.